ಏಯ್ ಜಾಯದ್ ಖಾನ್, ಏನೋ ನಿಂದ ಅವತಾರ? ಅವನ್ ಯಾರು ನಾಮರ್ದ ಗುರು ನಪುಂಸಕ ಶಿಷ್ಯ ಅಂದಂಗೆ ಏನಪ್ಪ ಅದು ಕಲ್ಟು? ಕಲ್ಚರ್ ಕಲಿಸ್ಬೇಕು ಲೇ, ಒಳ್ಳೆ ಕೆಲಸ ಮಾಡ್ಬೇಕು. ಏನದ್ ನೀನ್ ಏನ್ ಕಲ್ಸಕ್ ಹೊರಟಿದ್ಯಾ? ನಿನ್ ಪಿಕ್ಚರ್ ಇದ್ದ ಜನಕ್ಕೆ ಸಿಗರೇಟ್ ಸೇದದ ನೋಡಿ. ಈ ಆಡಿಯೋನ ಯಾರು ಧಾರ್ಮಿಕವಾಗಿ ಅದು ಇದು ದ್ವೇಷ ಅಂತ ತಗೋಬೇಡಿ. ಧಾರ್ಮಿಕವಾಗಿ ಮಾತಾಡಿದ್ರೆ ಆ ಪವಿತ್ರ ಮುಸಲ್ ಇಮಾನ್ ಧರ್ಮದ ಅನುಸಾರ ನಶೀಲ ವಿಚಾರಗಳು, ಸಿಗರೆಟ್ ಬೀಡಿ ಸೇದೋದು, ದಾರು ಕುಡಿಯೋದು, ಈ ರೀತಿ ಅಸಭ್ಯಕರ ಅಶ್ಲೀಲಕರ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಕಾಣಿಸ್ಕೊಳ್ಳೋದು ಇದು ಖಂಡನೀಯವಾಗಿದೆ. ಆದ್ರಿಂದ ನೋಡಿ ಹೇಳ್ತಾ ಇದೀನಿ, ಅವನು ಯಾರೋ ಅವರೆಲ್ಲ ಮಾಡೋದೆಲ್ಲ ಸಿಗರೇಟ್ಗಳು ಹಚ್ಚೋದು, ಸಿಗರೇಟ್ಗಳು ಹೆಣ್ಣನಿಂದನೆ ಮಾಡೋದು, ಅದು ಮಾಡ್ತಾ ಇದ್ರೆ ಎಲ್ಲಾರ್ಗೂ ಬುದ್ಧಿ ಹೇಳ್ತಾ ಇದ್ರೆ ಇವನಿಗೆ ಬುದ್ಧಿ ಬರೋದು ಬೇಡ? ಇವನು ಅದೇನದು ಕಲ್ಟ್ ಅಂತೆ, ಬಾಯಲ್ಲಿ ಸಿಗರೇಟ್, ಅದು ಏನು ಬೇರೆಯವ್ರ ಕಾಲಿಂದ ಜನಗಳಿಗೆ ಕೆಟ್ಟದನ್ನ ಕಲಿಸೋದ ನಿಮ್ಮ ಗುರಿ? ನಿಮ್ಮಪ್ಪ ನಿನ್ಗಿದೇನ ಕಲ್ಸಿರೋದು ಲೇ? ಇದೇನ ನಿನ್ ಕಲ್ಟು? ಯಾವನೋ ನೀನು ಲೇ? ಶುರುವಾತಲ್ಲೇ ಅದೇನೋ ಮುಗೀತು ಅಂದಂಗೆ, ಎಂಟ್ರೆನ್ಸ್ ಅಲ್ಲೇ ಎಂಡಿಂಗ್ ಕಾಣಿಸ್ತಾ ಇದೆ ಅಂದಂಗೆ, ಇದೇನು ನಿನಗೆ ಬೇಕಿತ್ತೇನೋ? ನಿನಗೆ ಬಾ, ಯಾರು ಮಾತಾಡಲ್ಲ, ನಮ್ಮಪ್ಪ ಹಂಗೆ ಹಿಂಗೆ ರೌಡಿಸಮ್ಮು ಅಂತವೆಲ್ಲ ಇವೆಲ್ಲ ಸೀನುಗಳು ಇಟ್ಕೋಬೇಡಿ ನೀವು. ಜನ ರೈಸ್ ಆಗಿದ್ದಾರೆ, ಧ್ವನಿ ಎತ್ತಿದ್ದಾರೆ, ತಲೆ ಹರಟೆಗಳು ಬಿಡಿ, ಪವಿತ್ರವಾಗಿ ಬದುಕಿ. ಏನಿದು ಮಿತಿ ಮೀರ್ತಾ ಇದೆ ನಿಮ್ದು ಅವತಾರಗಳು. ಪಿಕ್ಚರ್ ಅಂದ್ರೆ ಹಣ ಮಾಡೋದೊಂದೇ ಅಲ್ಲ, ಹೆಸರು ಮಾಡೋದೊಂದೇ ಅಲ್ಲ. ಆ ಹೆಸರು ಮಾಡೋದ್ರ ಮುಖಾಂತರ, ಹಣ ಮಾಡೋದ್ರ ಮುಖಾಂತರ ಜನಗಳಿಗೆ ಒಳ್ಳೆ ನೀತಿ ಕತೆ ಕಲಿಸೋದಲ್ಲಿ. ನೀತಿ ಕತೆ ಕಲಿಸ್ಬೇಕು ನೀವು. ಕಡೆಗೆ ಸಾಮ ಭೇದ ದಂಡ ತರ ಮರ್ಯಾದೆಯಿಂದ ಹೇಳಿದ್ರು ಕೇಳಲ್ಲ. ಇಷ್ಟ ದಿನ ಅವ್ರಿಗೆಲ್ಲ ಹೇಳಿರೋದು ನಿನ್ಗೆ ಅರ್ಥ ಆಗ್ಲಿಲ್ಲ? ಒಬ್ಬೊಬ್ಬೊಬ್ಬ ಏನು ಅವತಾರ ಅದು! ಒಳ್ಳೆ ಷಂಡನಾಮರ್ದ ನಿರ್ಲಿಂಗಿ ನಪುಂಸಕ ತರ ವೇಷ ಹಾಕೊಂಡು ಏನು ಯಾರ್ದೋ ಕಾಲಲ್ಲಿ ಸಿಗರೇಟ್ ಸೇದೋದು. ಪಿಕ್ಚರ್ ಅಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಕಲಿಸ್ಬೇಕಾಗತ್ತೆ, ತಪ್ಪೇನಿಲ್ಲ. ದೇವಸ್ಥಾನಗಳ ಮೇಲೂ ಕಾಮಶಿಲೆಗಳಿರುತ್ತೆ, ಕಾಮಶಾಸ್ತ್ರ ಇರುತ್ತೆ, ಎಲ್ಲಾ ಧರ್ಮಗಳಲ್ಲೂ ಅದನ್ನ ಕಲಿಸ್ತಾರೆ. ಆದ್ರೆ ಈ ರೀತಿ ಅಸಭ್ಯ ಅಶ್ಲೀಲದಿಂದ ಅಲ್ಲ. ಅದಕ್ಕೂ ಒಂದು ನೋಡಿ, ಇವ್ರದೊಂದು ಹಾಡಿದೆ ನೋಡಿ, ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅಂತ ಹಾಡುಗಳು. ಅದು ಸತ್ಯಕಾಮವನ್ನು ಕಲಿಸುತ್ತೆ. ಅಂತದ್ ಯೋಗ್ಯತೆ ಇದ್ರೆ ಮಾಡಿ ತೋರಿಸ್ರು. ಏನು ಇದು ಅಶ್ಲೀಲ? ಆಕ್ಚುಲಿ ಪ್ರತಿ ಹೆಣ್ಣು ಗಂಡನನ್ನ ಬಯಸೋದು ಸಿಗರೆಟ್ ಸೇದಬಾರ್ದು ಅಂತ. ಅದೇ ಕಾಲಲ್ಲಿ, ಒಂದು ಹೆಣ್ಣಿನ ಕಾಲಲ್ಲಿ ನಿನ್ನ ಸಿಗರೆಟ್ ಸೇದಿಸ್ಕೊಂಡು ಏನು ಅದು ಸಭ್ಯತೆ ನಿಂದು? ಅದನ್ನ ಜನಗಳು, ಮಕ್ಕಳು ನೋಡ್ಕೊಂಡು ಅವ್ರು ರಿಪೀಟ್ ಮಾಡ್ಕೋಬೇಕು. ಅವರು ಒಂದು ಕಲ್ಟ್ ಶುರುವಾಗಿ, ಸಮಾಜದಲ್ಲಿ ಒಂದು ಕೆಟ್ಟ ಕಲ್ಟ್ ಶುರು ಮಾಡೋದೇನೋ ನಿಮ್ಮ ಅಪ್ಪ ಹೇಳ್ಕೊಟ್ಟಿರೋದು. ಸಮಾಜದಲ್ಲಿ ಗೌರವಾನ್ವಿತ ಜಾಗದಲ್ಲಿ ಕೂತ್ಕೊಂಡು ಇದೆ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ಏನಾದ್ರೂ ಮಾಡಿ ಓಕೆ, ನಿನಗೆ ಮಾಡರ್ನ್ ಡ್ರೆಸ್ಗಳು ಬೇಕಾ ಹಾಕೋ, ಮಾಡರ್ನ್ ತರ ಇರು. ಇಂಥವೆಲ್ಲ ದೇಶ ದ್ರೋಹದ ಕೆಲಸಗಳು. ಇಂಥ ಕೆಟ್ಟದನ್ನ ಕಲ್ಸಕ್ ಹೋಗ್ಬೇಡಿ ನೀವು. ನನಗೆ ನೋಡಿ, ಯಾರೇ ಆಗಿರ್ಲಿ, ಯಾವ ಧರ್ಮ ಆಗಿರ್ಲಿ, ಅದ್ರ ಧರ್ಮ ಅನ್ನೋ ಪ್ರಪಂಚದಲ್ಲಿರೋದು ಎರಡೇ, ಒಂದು ಧರ್ಮ, ಇನ್ನೊಂದು ಅಧರ್ಮ. ಒಂದು ಧರ್ಮ, ಇನ್ನೊಂದು ಅಧರ್ಮ. ಪ್ರತಿಯೊಂದು ಧರ್ಮ ಮತಗಳಲ್ಲಿಯೂ ಪವಿತ್ರತೆನೂ ಇದೆ. ಇಂತಹ ಮನೆ ಹಾಳು ಕೆಲಸಗಳು ಮಾಡಿ ಅಧರ್ಮದಲ್ಲಿ ಬೀಳಬಾರದು. ಅಧರ್ಮ ಒಳ್ಳೇದಲ್ಲ. ಇನ್ನು ಫೋನುಗಳು ಬರುತ್ತೆ ನನಗೇನು ಬೇಜಾರಿಲ್ಲ. ಷಂಡ ಸುದೀಪ್ನಿಂದಾನು ಬಂತು, ಷಂಡ ದರ್ಶನ್ ಕಡೆಯಿಂದಾನು ಸಾವಿರಾರು ಕಾಲ್ ಬಂತು. ನಿಂದು ಒಂದು ಗುಡ್ಡ ಪಿಚ್ಚಿ 4-5 ಕಾಲ್ ಬರ್ಬೋದು, ಬಂದ್ರೂ ಪರವಾಗಿಲ್ಲ. ನನಗೆ ಎಲ್ಲ ಬಿಟ್ಟಿರೋದಕ್ಕೆ ನನಗೆ ಈ ರೀತಿ ಮಾತಾಡೋಕೆ ಧೈರ್ಯ ಬರ್ತಾ ಇರೋದು. ಏನಪ್ಪ ಇದು? ಅಲ್ಲಿನೊಬ್ಬ ಶುರು ಮಾಡ್ತಾನೆ, ಅಣ್ಣ ಅವ್ರು ಕೂಡ ಸಿಗರೇಟ್ ಸೇದಿದ್ರು. ಯಾವ ಪಿಕ್ಚರ್ ಅಲ್ಲಿ ಸೇದಿದಾರಪ್ಪ? ಓಕೆ, ನಿಮ್ ಮನೆಗಳಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ರೋ, ನಿಮ್ ವಿಚಾರಕ್ಕೆ ಬರಲ್ಲ. ಸಮಾಜದಲ್ಲಿ ಏನ್ರೋ, ಸೋಷಿಯಲ್ ಮೀಡಿಯಾದಲ್ಲಿ ನಿಂದ ಅವತಾರ ಅದು. ಥೂ, ಎಂತ ಜನ್ಮ ಇದು, ನಾಚಿಕೆಗೆಟ್ಟ ಜನ್ಮ. ನಿಮ್ಮ ಅಪ್ಪ ಒಂದು ಮರ್ಯಾದೆಯಿಂದ ಬದುಕ್ತಾ ಇದ್ರೆ ಅವ್ರ ಮರ್ಯಾದೆಗೆ ಕಳಂಕ ತರ್ತಾ ಇದೆಯಲ್ಲ ಲೇ. ಏನೋ ತಮಾಷೆಯಾಗಿ ಮಾತಾಡ್ಬೋದು, ಏನೋ ಒಂದು ಸಮಾಜದಲ್ಲಿ ಒಂದು ಮರ್ಯಾದೆ, ಯಾವತ್ತು ದಾನ ಧರ್ಮಗಳು ಮಾಡ್ಕೊಂಡು ಏನೋ ಸಮಾಜದಲ್ಲಿ ಒಳ್ಳೆ ಹೆಸರಿಟ್ಕೊಂಡ್ ಬಂದ್ರೆ ನಿಂದೇನೋ ಇಲ್ಲಿ. ಥೂ, ಏನಕ್ಕ ಹುಡ್ತೀರಿ ಇಂತ ಕೆಟ್ಟ ಕೆಲಸಗಳು ಮಾಡ್ಕೊಂಡು? ಅವನ ದರ್ಶನ ಫಾಲೋ ಮಾಡ್ಕೊಂಡು ಅವನ ಮರ್ಯಾದೆನ ಕಳಿತಾ ಇದೀರಿ. ಯಾಕಂದ್ರೆ ಅವನು ಅದೇನ, ಅದಕ್ಕೆ ನಾನು ಹೇಳಿದ್ದು ನಾಮರ್ದ ಶಿಷ್ಯ ನಪುಂಸಕ, ನಾಮರ್ದ ಗುರು ನಪುಂಸಕ ಶಿಷ್ಯ. ಹಂಗಾಗ್ಬಿಟ್ಟಿದೆ ನಿಮ್ದು ಕತೆ.
ಹದ್ದು ಮೀರಿ ಬೆಳೆಸಿದ್ರೆ ಹಿಂಗೆ ಮನೆ ಹಾಳು ಕೆಲಸಗಳು ಮಾಡ್ತೀರಿ. ಯಾವ ಪಿಕ್ಚರ್ ಶಾಸ್ತ್ರ, ಚಿತ್ರಶಾಸ್ತ್ರ ಹೇಳತ್ತೋ ಈ ರೀತಿ ಕೆಲಸಗಳು ಮಾಡೋದಕ್ಕೆ? ಲೇ ಸಾಕು, ನಿಲ್ಸು ನಿನ್ನ ಅವತಾರ. ಪೋಸ್ಟಿಂಗ್ ಎಲ್ಲ ತೆಗಿಯಲ್ಲಿ. ನೀನ್ ನಾಮರ್ದ ಅಲ್ಲ, ನಪುಂಸಕ ಅಲ್ಲ, ನಿರ್ಲಿಂಗಿ ಅಲ್ಲ ಅಂತ ನೀನು ಪ್ರೂವ್ ಮಾಡ್ಬೇಕು ಅಂದ್ರೆ, ಜನ ಮನೆ ಹಾಳು ಮಾಡಲ್ಲ ಅಂತ ಪ್ರೂವ್ ಮಾಡೋದ್ರೆ ಒಳ್ಳೆ ಪೋಸ್ಟರ್ಗಳು ಹಾಕೊಂಡು ಓಡಾಡು, ಒಳ್ಳೆ ಪಿಕ್ಚರ್ಗಳು ಮಾಡಿ ಓಡಾಡು. ಅದ್ಯಾವ್ದು ರನ್ ಆಗ್ಲಿಲ್ಲ ಅಂತ ಯಾವನ್ ಡೈರೆಕ್ಟರ್ ತಲೆ ಕೆಡಿಸಿದ್ನ ನಿಮ್ಮ ಅಪ್ಪನಿಗೊಂದ್ಸಲ ತೋರ್ಸೋ ಈ ಪಿಕ್ಚರ್ ಸರಿ ಇದೆಯಾ ಇಲ್ವಾ ಅಂತ. ಆ ಯಪ್ಪ ಪಬ್ಲಿಕ್ ಅಲ್ಲಿ ಬಂದು ಹೇಳ್ಬಿಡ್ಲಿ ನಮ್ಮ ಮಗ ಮಾಡಿರೋದು ಸರಿ ಅಂತ, ಅವಾಗ ಒಪ್ಕೊಳ್ಳೋಣ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಕೆಲಸ ಮಾಡ್ರೋ ಲೇ. ಇದೊಂದು ಮೊದಲ ಲೈವ್ ನಿನಗೆ ಮಾತ್ರ ಹೇಳ್ತಾ ಇದೀನಿ. ಇವೆಲ್ಲ ಕಂಟಿನ್ಯೂ ಮಾಡಿದ್ರೆ ಅವನು ಯಾರೋ ಯಶ್ ಇದಾನಲ್ಲ KGF ಅಲ್ಲಿ, ಅವನು ಮನೆ ಹಾಳು ಮಾಡಿದ್ ಸಾಕು. ಚಿಕ್ಕ ಮಕ್ಕಳೆಲ್ಲ ಸಿಗರೇಟ್ ಬಾಯಿಗೆ ಇಟ್ಕೋತಾ ಇದಾರೆ. ಹೈದರಾಬಾದ್ ಅಲ್ಲಿ ಒಂದ್ ಮಗು ಸತ್ತೋಗೋ ಪರಿಸ್ಥಿತಿಗೆ ಬಂದಿತ್ತು. ನಿಂದು ನೋಡಿ ಇನ್ನೆಷ್ಟು ಜನ ಹಾಳಾಗ್ಬೇಕು ಲೇ. ಸಾಕು, ನಿಲ್ಸು ನಿಂದ ಅವತಾರ. ಧನ್ಯವಾದ. ಅಹೋರಾತ್ರ.